ಸಮಯದಲ್ಲಿ ಮರುಪಾವತಿ ಸಹಕರಿಸುವಂತೆ ಕೋರುತ್ತೇವೆ. ಬ್ಯಾಂಕಿನ ಆಸ್ತಿ ಹೊಣೆಗಾರಿಕೆ ಸ್ವಂತ ಬಂಡವಾಳದ ಪ್ರಮಾಣವು 12.60 ಆಗಿದ್ದು ಇದು ಬ್ಯಾಂಕಿನ ಸದೃಢತೆಯನ್ನು ಸೂಚಿಸುತ್ತದೆ. ಬ್ಯಾಂಕ್ ನಗದು ಮತ್ತು ದ್ರವ್ಯಾಸ್ತಿಯನ್ನು ಭಾರತ ರಿಸರ್ವ್ ಬ್ಯಾಂಕಿನ ನಿರ್ದೇಶನಕ್ಕೆ ಅನುಗುಣವಾಗಿ 2024ನೇ ಸಾಲಿನಲ್ಲಿ 34,29,919.84 ನಿವ್ವಳ ಲಾಭ ಗಳಿಸಿದ್ದು ಸದಸ್ಯರು ಪಾವತಿಸಿದ ಪಾಲು ಬಂಡವಾಳ 4% ಡಿವಿಡೆಂಡ್ ಪಾವತಿಸಲು ನಿರ್ಧರಿಸಲಾಗಿದೆ. ಶಾಖೆಗಳು ಕಳೆದ ವರ್ಷ 7 ಶಾಖೆಗಳಿದ್ದು ವರದಿ ವರ್ಷದಲ್ಲಿ ಹೊಸ 8ನೇ ಶಾಖೆಯನ್ನು ಪುತ್ತೂರಿನಲ್ಲಿ ಪ್ರಾರಂಭಿಸುತ್ತೇವೆ. ಶಾಖೆ ಪ್ರಾರಂಭವಾದ ದಿನವೇ 98 ಲಕ್ಷ ರೂಪಾಯಿ ಠೇವಣಿ ಪುತ್ತೂರು ಶಾಖೆಗೆ ಬಂದಿದೆ ಎಂಬುದಾಗಿ ತಿಳಿಸಲು ಸಂತೋಷ ಪಡುತ್ತೇವೆ. ಈ ವರ್ಷದಲ್ಲೂ ಒಂದು ಶಾಖೆಯನ್ನು ಪ್ರಾರಂಭಿಸುವ ಉದ್ದೇಶ ಇದೆ. ತಮ್ಮೆಲ್ಲರ ಸಹಕಾರದಿಂದ ಅದು ಸಾಧ್ಯವಾಗಲಿ ಎಂದು ಹಾರೈಸುತ್ತೇವೆ. ಆಡಳಿತ ವರದಿ ವರ್ಷದಲ್ಲಿ 17 ಆಡಳಿತ ಸಭೆಗಳು, 21 ಸಾಲ ಸಮಿತಿ ಸಭೆಗಳು, 7 ಕಾರ್ಯಕಾರಿ ಸಭೆಗಳು, 4 ಆಡಿಟ್ ಸಮಿತಿಗಳು, 4 ಧನ ವಿನಿಯೋಗ ಸಮಿತಿ ಸಭೆಗಳು ಜರುಗಿರುತ್ತದೆ. ವರದಿ ವರ್ಷದಲ್ಲಿ ಶ್ರೀ ಮಾಧವ BM ಅಧ್ಯಕ್ಷರಾಗಿಯೂ ದೇವದಾಸ್ ಕೊಲ್ಯ ಉಪಾಧ್ಯಕ್ಷರಾಗಿಯೂ ಕಾರ್ಯನಿರ್ವಹಿಸುತ್ತಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಇದರಲ್ಲಿ ಬರೀಲಿಕ್ಕೆ ಮರೆತು ಹೋಗಿದೆ. ಏನಂತೇಳಿ ಈ ಸಂದರ್ಭದಲ್ಲಿ ನಮ್ಮ ಒಬ್ಬರು ನಿರ್ದೇಶಕರಾದಂಥ ಸದಾಶಿವ ಉಳ್ಳಾಲ್ ಅವರು ಮೂಡಾದ ಚೇರ್ಮನ್ ಆಗಿ ಅವರಿಗೆ ಒಂದು ಉತ್ತಮವಾದಂಥ ಅವಕಾಶ ಇಲ್ಲಿ ಬಂದಿರುವುದರಿಂದ ಅವರಿಗೆ ನಾವು ಆಡಳಿತ ಮಂಡಳಿಯವರು ಹೋಗಿ ಅವರ ಆಫೀಸಿಗೆ ಹೋಗಿ ಅವರನ್ನು ಸನ್ಮಾನಿಸಿರುತ್ತೇವೆ. ಅದು ನಮಗೆಲ್ಲರಿಗೂ ಒಂದು ಅಭಿನಂದನೆಗಳು. ನಮ್ಮ ಆಡಳಿತ ಮಂಡಳಿಯಲ್ಲಿ ಸದಸ್ಯರಾಗಿರುವಾಗ ಸದಸ್ಯರಾಗಿದ್ದ ಶ್ರೀ ರಾಮನಾಯಕ್ ಅವರು ತಾರೀಖು 6/1/24 ಸ್ವರ್ಗಸ್ಥರಾಗಿರುತ್ತಾರೆ. ಇನ್ನೊಬ್ಬ ಆಡಳಿತ ಮಂಡಳಿ ಸದಸ್ಯರು, ಆಡಿಟ್ ಕಮಿಟಿ ಸದಸ್ಯರು ಮತ್ತು ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಾಗಿರುವ ಸುಂದರ್ ಪಿ ಗರುಡಿ ಅವರು 5/8/24 ದೈವಾಧೀನರಾಗಿರುತ್ತಾರೆ. ಅವರಿಬ್ಬರಿಗೂ ನಾವು ಶ್ರದ್ಧಾಂಜಲಿಯನ್ನು ಈಗಾಗಲೇ ಅರ್ಪಿಸಿಕೊಂಡಿದ್ದೇವೆ. ಅವರ ಕುಟುಂಬದವರಿಗೆ ಅವರ ಅಗಲಿಕೆ ನೋವನ್ನು ಸಹಿಸಿಕೊಳ್ಳುವ ಶಕ್ತಿ ದೇವರು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತೇವೆ. ಪಾನ್ ಕಾರ್ಡ್ ಬ್ಯಾಂಕ್ ಆದಾಯ ತೆರಿಗೆ ಇಲಾಖೆಯ ಪಾನ್ ಕಾರ್ಡ್ ವಿತರಣೆ ಏಜೆನ್ಸಿ ಹೊಂದಿದ್ದು ಸದಸ್ಯರು ಇದರ ಸದುಪಯೋಗ ಪಡಬೇಕೆಂದು ವಿನಂತಿಸುತ್ತೇವೆ. ಸಿಬ್ಬಂದಿ ವರ್ಗ ಬ್ಯಾಂಕಿನಲ್ಲಿ ವಿವಿಧ ಹಂತದ ಒಟ್ಟು 46 ಸಿಬ್ಬಂದಿಗಳು ಕಾರ್ಯನಿರ್ವಹಿಸುತ್ತಿದ್ದಾರೆ. ಬ್ಯಾಂಕಿನ ಅಭಿವೃದ್ಧಿಗೆ ಸಿಬ್ಬಂದಿಗಳ ಪಾತ್ರ ಅತಿ ಮುಖ್ಯವಾದದ್ದು. ಅವರು ಇನ್ನೂ ಹೆಚ್ಚಿನ ದಕ್ಷತೆ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿ ಬ್ಯಾಂಕಿನ ಅಭಿವೃದ್ಧಿ ಸಾಧಿಸುವಲ್ಲಿ ಶ್ರಮಿಸಬೇಕಾಗಿ ವಿನಂತಿ. ಅವರ ಶ್ರಮ ಹಾಗೂ ಪ್ರಯತ್ನ ಶ್ಲಾಘನೀಯ. ಪ್ರಸ್ತುತ ವರ್ಷದಲ್ಲಿ ಬ್ಯಾಂಕಿಗೆ ಲಾಭಾಂಶ ತರುವಲ್ಲಿ ಏಜೆಂಟರು ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಬ್ಯಾಂಕಿನ ಶಾಖೆಗಳಲ್ಲಿ 7 ಜನ ಶರಾಬರು ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಬ್ಯಾಂಕಿಗೆ ತೆರಿಗೆ ಲೆಕ್ಕ ಪರಿಶೋಧಕರಾಗಿ CN ಲಕ್ಷ್ಮೀಶ ಚಾರ್ಟರ್ಡ್ ಅಕೌಂಟೆಂಟ್ ಇವರು ಸೇವೆ ಸಲ್ಲಿಸುತ್ತಿದ್ದು ಇವರೆಲ್ಲರ ಸೇವೆ ಶ್ಲಾಘನೀಯ ಹಾಗೂ ಅವರಿಗೆಲ್ಲರಿಗೂ ಧನ್ಯವಾದಗಳು. ಲೆಕ್ಕ ಪರಿಶೋಧನೆ ಭಾರತೀಯ ರಿಸರ್ವ್ ಬ್ಯಾಂಕಿನ ದಿನಾಂಕ 25/3/24 ಆದೇಶದಂತೆ ಬ್ಯಾಂಕಿನ 23 SMS ಅಳವಡಿಸಲಾಗಿದೆ. ಕೋರ್ ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ಅಳವಡಿಸಲಾಗಿದೆ. ಈ ಸಂದರ್ಭದಲ್ಲಿ ಇನ್ನೊಂದು ವಿಶೇಷವಾಗಿ ನಾವು ಹೇಳಬೇಕು ಏನಂತ ಹೇಳಿದ್ರೆ, ನಮ್ಮ ಲೋಗೋ ಏನಿತ್ತು ಆ ಲೋಗೋ ಕೂಡ ಹಿಂದಿನ ಸಭೆಯಲ್ಲಿ ಹೇಳಿದ್ರು. ಅದು ಲೋಗೋ ಬಹಳ ಹಳೆದಿದೆ. ಅದರಲ್ಲೆಲ್ಲ ಇನ್ನೊಂದು RTGS ನಲ್ಲಿ ಯೂಶಲಿ ನಮಗೆ ಬಹಳ ಲೇಟ್ ಆಗಿ ಈಗ ಸ್ವಲ್ಪ ದಿನಗಳಿಗಿಂತ ಮುಂಚೆನೆ ಅದು ಕಾರ್ಯರೂಪಕ್ಕೆ ಬಂದಿರ್ತದೆ ಅಂತ ತಿಳಿಸ್ಲಿಕ್ಕೆ ನಿಮಗೆ ತಿಳಿಸ್ತಾ ಇದ್ದೇನೆ. 30 ಕೋಟಿ, ಸದಸ್ಯರ ಸಾಲ ನೀಡಿಕೆ 25 ಕೋಟಿ, ಸುಸ್ತಿ ಸಾಲ 0ಕ್ಕೆ ಪರಿಮಿತಗೊಳಿಸುವುದು, ನಿವ್ವಳ NPA 0ಕ್ಕೆ ಮಿತಿಗೊಳಿಸುವುದು. ಇದು ನಾವು ಮುಂದಿನ ಗುರಿಯಲ್ಲಿ ನಾವು ಮೆನ್ಷನ್ ಮಾಡಿದ್ರು ಕೂಡ ಕೆಲವು ಕಡೆ ಹೇಳ್ತಾರೆ ಈ 3,000 ಅದು ಬಹಳ ಜಾಸ್ತಿ ಆಯಿತು, ನಾವು ಅಷ್ಟು ಸೇರ್ಪಡೆ ಆಗ್ತಾ ಇಲ್ಲ ಅಂತ ಹೇಳುವ ಒಂದು ಟೀಕೆಗಳಿವೆ. ಅದು ನಿಜವೇ. ಆದರೆ ನಾವು ಈ ಸಲದಿಂದ ಪ್ರತಿಯೊಬ್ಬರಿಗೂ ಕೂಡ ಟಾರ್ಗೆಟ್ ಕೊಟ್ಟು ನೀವು ಇಷ್ಟೇ ಸದಸ್ಯತನ ಮಾಡಬೇಕು, ನಾವು 3,000ರ ಹತ್ರ ಆದರೂ ಬರಲೇಬೇಕು ನೆಕ್ಸ್ಟ್ ಜನರಲ್ ಬಾಡಿಗೆ ಅಂತೇಳಿ ನಾವೊಂದು ಪ್ರಯತ್ನ ಮಾಡ್ತಾ ಇದ್ದೇವೆ. 14 ಅಂತ ಹೇಳಿದ್ರೆ ಅದು ನಮ್ಮ ವರದಿಯಲ್ಲ, ಅದು ಜಸ್ಟ್ ಒಂದು ಆನ್ಲೈನ್ ವಂಚನೆ ಬಗ್ಗೆ ಈಗ ತುಂಬ ಮಂದಿಗೆ ಗೊತ್ತಿರಬಹುದು. ಆನ್ಲೈನ್ ಪ್ರತಿ ಆಗಿರುವುದು ಎಲ್ಲ ಎಜುಕೇಟೆಡ್ ಕ್ಲಾಸ್ ಬಿಟ್ಟು ಮಾಡ್ತಾ ಇದ್ದಾರೆ. ಯಾವುದೋ ಒಂದು ಲಿಂಕ್ ಮಾಡಿ ಅದಕ್ಕೆ ಲಿಂಕ್ ಕೊಟ್ಟು ಅಥವಾ ಹೆಚ್ಚು ಬಡ್ಡಿಗೆ ಬೇಕಾಗಿ ನಾವು ನಿಮಗೆ ಸಾಲ ಕೊಡ್ತೇವೆ ಅಂತ ಹೇಳಿ ಬೇರೆ ಬೇರೆ ಕಾರಣಗಳಿಂದ ಈ ಕುಕೃತ್ಯಗಳು ನಡೆಯುತ್ತಿವೆ. ಬ್ಯಾಂಕಿನ ಖಾತೆ ನಂಬರ್ಗಳನ್ನಾಗಲಿ ವಿವರಣೆಗಳನ್ನಾಗಲಿ ಪಡೆದು ವಂಚನೆ ನಡೆಯುವ ಬಗ್ಗೆ ಎಲ್ಲ ಗ್ರಾಹಕರು ತಮ್ಮ ಬ್ಯಾಂಕಿನ ಖಾತೆಗಳ ನಂಬರ್ಗಳಾಗಲಿ OTP ನಂಬರ್ಗಳಾಗಲಿ ಯಾರು ಅಪರಿಚಿತರಿಗೆ ಕೊಡಬಾರದು. ಮತ್ತು ಯಾರಾದರೂ ಅಂತಹ ವಂಚನೆಗಳಿಗೆ ಸಿಕ್ಕಿ ಬಿದ್ದಲ್ಲಿ ಸಹಾಯವಾಣಿ ನಂಬರ್ 1930ಗೆ ದೂರವಾಣಿ ಮುಖಾಂತರ ಕೂಡಲೇ ತಿಳಿಸಬೇಕೆಂದು ವಿನಂತಿ ಇದೆ. ಈ OTP
ಕ್ಯಾನ್ಸಲ್ ಮಾಡಿ ಅದಕ್ಕೆ ಬೇರೆ ಬದಲಿ ವ್ಯವಸ್ಥೆ ಏನು ಮಾಡಬೇಕು ಅಂತೇಳಿ ಆಲೋಚನೆ ಮಾಡ್ತಾ ಇದ್ದಾರೆ. ಅದು ಕೂಡ ತಮಗೆಲ್ಲರಿಗೂ ಇರಲಿ ಅಂತೇಳಿ ಹೇಳ್ತಾ ಇದ್ದೀನಿ. ಒಂದು ಭಾರತೀಯ ರಿಸರ್ವ್ ಬ್ಯಾಂಕ್ ಪಟ್ಟಣ ಬ್ಯಾಂಕ್ಗಳ ವಿಭಾಗ ಮುಂಬೈ ಮತ್ತು ಬೆಂಗಳೂರು, ಕರ್ನಾಟಕ ರಾಜ್ಯ ಸಹಕಾರ ಸಂಘಗಳ ನಿಬಂಧಕರು ಬೆಂಗಳೂರು, ಸಹಕಾರ ಸಂಘಗಳ ಜಂಟಿ ನಿಬಂಧಕರು ಪಟ್ಟಣ ಬ್ಯಾಂಕ್ಗಳ ವಿಭಾಗ ಬೆಂಗಳೂರು ಮತ್ತು ಮೈಸೂರು ವಿಭಾಗ ಬೆಂಗಳೂರು, ಸಹಕಾರ ಸಂಘಗಳ ಲೆಕ್ಕ ಪರಿಶೋಧನಾ ಉಪನಿರ್ದೇಶಕರು ಢಾಕಾ ಜಿಲ್ಲೆ, ಕರ್ನಾಟಕ ರಾಜ್ಯ ಪಟ್ಟಣ ಸಹಕಾರ ಬ್ಯಾಂಕ್ಗಳ ಮಹಾಮಂಡಲ, ಢಾಕಾ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕಿನ ಪ್ರಧಾನ ಕಚೇರಿ ಹಾಗೂ ಶಾಖೆಗಳು, HDFC ಬ್ಯಾಂಕಿನ ಬೆಂಗಳೂರು ಮತ್ತು ಮಂಗಳೂರು ಶಾಖೆಗಳು, ಆಕ್ಸಿಸ್ ಬ್ಯಾಂಕ್ ಮಂಗಳೂರು ಶಾಖೆ ಮತ್ತು ತೊಕ್ಕೋಟ್ ಶಾಖೆ, ಫೆಡರಲ್ ಇಂಡಿಯಾ ಕಾರ್ಸಿಡ್ ಶಾಖೆ, ಬ್ಯಾಂಕ್ ಆಫ್ ಬರೋಡಾ BC ರೋಡ್ ಶಾಖೆ, ಭಾರತೀಯ ಸ್ಟೇಟ್ ಬ್ಯಾಂಕ್ ವಿಟ್ಲ ಶಾಖೆ, ಭಾರತೀಯ ಸ್ಟೇಟ್ ಬ್ಯಾಂಕ್ ಅಂಗನವಾಡಿ ಬ್ಯಾಂಕಿನ ಕಾನೂನು ಸಲಹೆಗಳ ಸಹಕರಿತ ಹಿತೈಷಿಗಳಿಗೂ ಗ್ರಾಹಕರಿಗೆ ವಂದನೆಗಳು. ಶ್ರೀ ಭಗವತಿ ಮಾತೆ ಹಾಗೂ ಗುರುವರಿಯರಾದ ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿಯವರ ಕೃಪೆ ನಮ್ಮೆಲ್ಲರ ಮೇಲೆ ಸದಾ ಇರಲಿ ಎಂದು ಪ್ರಾರ್ಥಿಸಿ, ಮುಂದಿನ ವರ್ಷಗಳಲ್ಲಿ ಬ್ಯಾಂಕ್ ಇನ್ನೂ ಹೆಚ್ಚಿನ ಪ್ರಗತಿ ಸಾಧಿಸಲೆಂದು ಹಾರೈಸ್ತಾ ಇದ್ದೇನೆ. ಅಲ್ಲಿ ಒಂದು ಸಣ್ಣ ಅಮೆಂಡ್ಮೆಂಟ್ ಇದೆ, ಆಲ್ರೆಡಿ ಅಮೆಂಡ್ಮೆಂಟ್ ಅಲ್ಲಿ ಸರ್ಕಾರ ಪಾಸ್ ಮಾಡಿದ್ರು ಕೂಡ ಅದಕ್ಕೆ ರಾಜ್ಯಪಾಲರಿಂದ ಅತ್ಯಧಿಕ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ನಿರ್ದೇಶಕ ಮಂಡಳಿ ನಿರ್ಣಯ ನಂಬರ್ 189 ತಾರೀಕು 31/7/2024 ಠೇವಣಿದಾರರು ಪ್ರಪ್ರಥಮವಾಗಿ ನಮ್ಮ ಬ್ಯಾಂಕಿಗೆ ಉತ್ತಮ ಠೇವಣಿಗಳನ್ನು ಇರಿಸಿ ನಮಗೆ ಉತ್ತರ ಅಭಿವೃದ್ಧಿಗೆ ಸಹಕರಿಸಿದಂತಹ ಪ್ರತಿಯೊಂದು ಶಾಖೆಯಿಂದ ಒಬ್ಬರನ್ನು ಸನ್ಮಾನಿಸುವಂತಹ ಈ ಕಾರ್ಯಕ್ರಮ ನಮ್ಮ ಬ್ಯಾಂಕಿನ ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ನಿರ್ದೇಶಕ ವೃಂದದವರು ಸೇರಿ ಅವರನ್ನು ಈ ಸಮಯದಲ್ಲಿ ಸನ್ಮಾನಿಸಬೇಕಾಗಿ ನಾನು ವಿನಂತಿಸುತ್ತಿದ್ದೇನೆ. ಜಪ್ಪು ಶಾಖೆಯಿಂದ ಶ್ರೀ ಲೋಕೇಶ್ ಶೆಟ್ಟಿ ಜಪ್ಪು ಉಡುಪಾಡಿ ಇವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ದಯವಿಟ್ಟು ಜಪ್ಪು ಶಾಖೆಯಿಂದ ಶ್ರೀ ಲೋಕೇಶ್ ಶೆಟ್ಟಿ ಜಪ್ಪು, ದಯವಿಟ್ಟು ಆಯಾ ಶಾಖೆಯ ಶಾಖಾ ವ್ಯವಸ್ಥಾಪಕರು ಅವರನ್ನು ವೇದಿಕೆಯತ್ತ ಆಹ್ವಾನಿಸಬೇಕಾಗಿ ವಿನಂತಿ. ತೊಕ್ಕೋಟು ಶಾಖೆಯಿಂದ ಶ್ರೀಮತಿ ಮೋಹಿನಿ ಅಡ್ಕ ಕೋಟೆಕಾರ್ ಇವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ಕಂಕನಾಡಿ ಶಾಖೆಯಿಂದ ಶ್ರೀ ಮೋನಪ್ಪ ಬೆಲ್ಚಡ ಮೇರೆ ಮಜಲ್, BC ರೋಡ್ ಶಾಖೆಯಿಂದ ಶ್ರೀಮತಿ ರಂಜಿನಿ ಮೇಘನಗರ ಅಳಪೆ, ಕೈಕಂಬ ಶಾಖೆಯಿಂದ ಶ್ರೀಮತಿ ತುಂಗಾ ಪಡು ಬೊಡಂತಿಲ, ಮಾರ್ಕೆಟ್ ರೋಡ್ ಶಾಖೆಯಿಂದ ಶ್ರೀ ದಯಾನಂದ ಬಿ ಬಿಕಣ್ಣಕಟ್ಟೆ, ವಿಟ್ಲ ಶಾಖೆಯಿಂದ ಶ್ರೀ ಕೆ ಶಿವರಾಮ್ ವಿಟ್ಲ, ಪುತ್ತೂರು ಶಾಖೆಯಲ್ಲಿ ನಮಗೆ ಕ್ಷೇತ್ರದಿಂದವೇ ಒಂದು ಒಳ್ಳೆ ಮೊತ್ತ ನೀಡಿ ಅಲ್ಲಿ ಪ್ರಾರಂಭಿಸಲು ಸಹಕರಿಸಿದಂಥ ಕುದ್ರೋಳಿ ಶ್ರೀ ಭಗವತಿ ಕ್ಷೇತ್ರ ಕುದ್ರೋಳಿಯ ಅಧ್ಯಕ್ಷರು ಈ ಒಂದು ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಶ್ರೀ ಗಣೇಶ್ ಕುಂಟಲ್ಪಾಡಿ ಇವರು ವೇದಿಕೆಗೆ ಬಂದು ನಮ್ಮ ಪುತ್ತೂರು ಶಾಖೆಗೆ ಪ್ರಪ್ರಥಮವಾಗಿ ಠೇವಣಿ ಇಟ್ಟು ನಮ್ಮ ಪುತ್ತೂರು ಶಾಖೆಯನ್ನು ಆರಂಭಿಸಲು ಸಹಕರಿಸಿದಂಥ ಶ್ರೀ ಕ್ಷೇತ್ರದ ಶ್ರೀ ಗಣೇಶ್ ಕುಂಟಲ್ಪಾಡಿ ಇವರು ಕೂಡ ವೇದಿಕೆಗೆ ಬಂದು ಈ ಒಂದು ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಅದೇ ರೀತಿ ಇನ್ನೋರು ಶ್ರೀಮತಿ ಚೈತನ್ಯ ವಿಘ್ನೇಶ್ ಬಿಕ್ಕಣ್ಣಕಟ್ಟೆ ಇವರು ಕೂಡ ವೇದಿಕೆಗೆ ಬರಬೇಕಾಗಿ ವಿನಂತಿ. ಇವರು ಕೂಡ ನಮ್ಮ ಪುತ್ತೂರು ಶಾಖೆಗೆ ಪ್ರಪ್ರಥಮವಾಗಿ ಒಂದು ದೊಡ್ಡ ಮೊತ್ತದ ಠೇವಣಿ ಇರಿಸಿ ನಮ್ಮ ಶಾಖೆಯನ್ನು ಉತ್ತರೋತ್ತರ ಅಭಿವೃದ್ಧಿಗೆ ಸಹಕರಿಸಿದಂತಹ ಶ್ರೀಮತಿ ಚೈತನ್ಯ ಇವರು ವೇದಿಕೆಗೆ ಬರಬೇಕಾಗಿ ವಿನಂತಿ. ದಯವಿಟ್ಟು ಪುತ್ತೂರು ಶಾಖೆಯ ಅಲ್ಲಿ ಚಾರ್ಜ್ ಶಾಖಾ ವ್ಯವಸ್ಥಾಪಕರಾದಂಥ ಸತ್ಯರಾಜ್ ಅವರನ್ನು ವೇದಿಕೆ ಆಹ್ವಾನಿಸಬೇಕಾಗಿ ವಿನಂತಿ. ತೊಕ್ಕೋಟು ಶಾಖೆಯಿಂದ ಶ್ರೀಮತಿ ಮೊಯ್ನಿ ಅಡ್ಕ ಕೋಟೆಕರ್ ಇವರು ನಮ್ಮ ಮಾಜಿ ಪ್ರಧಾನ ವ್ಯವಸ್ಥಾಪಕರಾದಂಥ ಶ್ರೀ ಸೋಮನಾಥ್ ಇವರ ಧರ್ಮಪತ್ನಿ, ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ. ಇವರಿಗೆಲ್ಲರಿಗೂ ಕೂಡ ನಮ್ಮ ಬ್ಯಾಂಕಿನ ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ನಿರ್ದೇಶಕ ವೃಂದದವರು ಒಟ್ಟುಗೂಡಿ ಈ ಒಂದು ಸನ್ಮಾನಿಸುವ ಕಾರ್ಯಕ್ರಮವನ್ನು ಮಾಡಬೇಕಾಗಿ ವಿನಂತಿ.
ದೇರ್ಲಕಟ್ಟೆ. ತೊಕ್ಕೊಟ್ಟು ಶಾಖೆಯಿಂದ ಶ್ರೀಮತಿ ಹರಿನಾಕ್ಷಿ ಕುಂಪಳ. ಕಂಕನಾಡಿ ಶಾಖೆಯಿಂದ ಶ್ರೀ ಇಮಾಮ್ ಸಾಬ್ ನಡಫ್ ಬಜಾಲ್ ಅವರು. ಬಿಸಿ ರೋಡ್ ಶಾಖೆಯಿಂದ ಶ್ರೀಮತಿ ಮೀನಾಕ್ಷಿ ತೆಂಕಬೆಳ್ಳೂರು. ಕೈಕಂಬ ಶಾಖೆಯಿಂದ ಶ್ರೀಮತಿ ಪ್ರಭಾವತಿ ತುಂಬೆ. ಮಾರ್ಕೆಟ್ ರೋಡ್ ಶಾಖೆಯಿಂದ ಶ್ರೀಮತಿ ಲೀಲಾ ಕೆಂಜಾರು. ವಿಟ್ಲ ಶಾಖೆಯಿಂದ ಶ್ರೀಮತಿ ಚಿತ್ರಾವತಿ ಮಂಗಿಲ ಪದವ್ ವಿಟ್ಲ. ಇವರನ್ನು ಆಯಾ ಶಾಖೆಯ ಶಾಖಾ ವ್ಯವಸ್ಥಾಪಕರುಗಳು ವೇದಿಕೆಗೆ ಆಹ್ವಾನಿಸಬೇಕಾಗಿ ವಿನಂತಿ. ಕೈಕಂಬ ಶಾಖೆಯಲ್ಲಿ ನಿಜವಾಗಿ ನಮ್ಮ ಕಟ್ಟಡದ ಮಾಲೀಕರು ಹೌದು. ಮತ್ತು ಯಾವ ಠೇವಣಿ ಯಾವ ಸಂದರ್ಭದಲ್ಲಿ ಕೂಡ ಹೋದರೂ ಕೂಡ ಅವರಲ್ಲಿ ಆದಷ್ಟು ಸಹಕಾರ ನೀಡಿ ನಮಗೆ ನಮ್ಮ ಬ್ಯಾಂಕಿನ ಅಭಿವೃದ್ಧಿಗೆ ಸಹಕರಿಸಿದ ಶ್ರೀ ಹರಿರಾವ್ ಇವರು ಕೂಡ ವೇದಿಕೆಗೆ ಬರಬೇಕಾಗಿ ವಿನಂತಿ. ಕೈಕಂಬ ಶಾಖೆಯ ಕಟ್ಟಡ ಮಾಲಕರು ಹಾಗೂ ನಮ್ಮ ಠೇವಣಿದಾರರು ಶ್ರೀ ಹರಿರಾವ್ ಇವರು ವೇದಿಕೆಗೆ ಬರಬೇಕಾಗಿ ವಿನಂತಿ. ಅದೇ ರೀತಿ ಜಪ್ಪು ಶಾಖೆಯಿಂದ ಶ್ರೀಮತಿ ಪ್ರಿಯಾ ದೇರ್ಲಕಟ್ಟೆ. ತೊಕ್ಕೊಟ್ಟು ಶಾಖೆಯಿಂದ ಶ್ರೀಮತಿ ಹರಿನಾಕ್ಷಿ ಕುಂಪಾಲ. ಕಂಕನಾಡಿ ಶಾಖೆಯಿಂದ ಇಮಾಮ್ ಸಾಬ್. ಬಿಸಿ ರೋಡ್ ಶಾಖೆಯಿಂದ ಶ್ರೀಮತಿ ಮೀನಾಕ್ಷಿ ತೆಂಕಬೆಳ್ಳೂರು. ಕೈಕಂಬ ಶಾಖೆಯಿಂದ ಶ್ರೀಮತಿ ಪ್ರಭಾವತಿ ತುಂಬೆ. ಮಾರ್ಕೆಟ್ ರೋಡ್ ಶಾಖೆಯಿಂದ ಶ್ರೀಮತಿ ಲೀಲಾ ಕಿಂಜಾರು. ವಿಟ್ಲ ಶಾಖೆಯಿಂದ ಶ್ರೀಮತಿ ಚಿತ್ರಾವತಿ ಮಂಗಿಲ ಪದವ್ ವಿಟ್ಲ. ಮೂರನೇದು ಅತ್ಯಧಿಕ ಅಂಕ ಪಡೆದ ವಿದ್ಯಾರ್ಥಿಗಳು. ಸಾಧಾರಣ ನಮ್ಮ ಬ್ಯಾಂಕಿನ ಸದಸ್ಯರಲ್ಲಿ 75%ಗಿಂತ ಅಧಿಕ ಅಂಕ ಗಳಿಸಿದ ವಿದ್ಯಾರ್ಥಿಗಳು. ಒಟ್ಟು 94 ವಿದ್ಯಾರ್ಥಿಗಳಲ್ಲಿ ಅತ್ಯಧಿಕ ಅಂಕ ಗಳಿಸಿದ ವಿದ್ಯಾರ್ಥಿಗಳು ತನ್ವಿ ಜೆ ಪೂಜಾರಿ. ಇವರು SLC ಪರೀಕ್ಷೆಯಲ್ಲಿ 96.32% ಅಂಕವನ್ನು ಗಳಿಸಿದ್ದಾರೆ. ಶುಭ ಇವರ ಸುಪುತ್ರಿ. ಅದೇ ರೀತಿ ಇನ್ನೋರ್ವರು ಆದಿತ್ರಿ ಇವರು ಶ್ರೀ ಪುರುಷೋತ್ತಮ್ ಇವರ ಸುಪುತ್ರಿ. ಇವರು ದ್ವಿತೀಯ PUCಯಲ್ಲಿ 98% ಅಂಕ. ಒಂದು ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ಇನ್ನೂ ಕೂಡ ವಿದ್ಯಾರ್ಥಿ ವೇತನವನ್ನು ಪಡೆಯಲು ತಮ್ಮ ಆಶೀರ್ವಾದ ಅನ್ನು ಚಪ್ಪಾಳೆ ಮುಖಾಂತರ ನೀಡಬೇಕಾಗಿ ವಿನಂತಿ. ಇನ್ನು ಪ್ರಥಮ B ಇದರಲ್ಲಿ ಪ್ರತೀಕ್ಷಾ ಶ್ರೀಮತಿ ಭಾನುಲತೆ ಇವರ ಸುಪುತ್ರಿ 92% ಅಂಕ ಗಳಿಸಿ ಎಲ್ಲ ವಿದ್ಯಾರ್ಥಿಗಳಿಂದ ಮೇಲುಗೈ ಎಂದು ಎನಿಸಿದ್ದಾರೆ. ಪ್ರತೀಕ್ಷಾ ಇವರು ಶ್ರೀಮತಿ ಭಾನುಲತಾ ಇವರ ಸುಪುತ್ರಿ. ಆದಷ್ಟು ಬೇಗ ಬಂದು ಈ ಕಾರ್ಯಕ್ರಮವನ್ನು ಸಹಕರಿಸಬೇಕಾಗಿ ವಿನಂತಿ. ಇವರ ಎಲ್ಲ ಪೋಷಕರು ವೇದಿಕೆಯ ಮೇಲೆ ಬರಬೇಕಾಗಿ ವಿನಂತಿ. ಅವರೊಟ್ಟಿಗೆ ಬಂದಿರತಕ್ಕಂಥ ಪೋಷಕರು ತನ್ವಿ ಜೆ ಪೂಜಾರಿ ಇವರ ತಾಯಿ ಶುಭ ಇವರು ವೇದಿಕೆಗೆ ಬರಬೇಕಾಗಿ ಆದಷ್ಟು ಬೇಗ. ಶುಭ ಆದಷ್ಟು ಬೇಗ ಬನ್ನಿ. ಆದಿತ್ರಿ ಇವರ ತಂದೆ ಶ್ರೀ ಪುರುಷೋತ್ತಮ್ ಇಲ್ಲದಿದ್ದರೆ ತಾಯಿ ಸಾಗ್ಬೋದು, ಯಾರಾದ್ರೂ ಇದ್ರೆ ಆದಷ್ಟು. ಇನ್ನು ಪ್ರತೀಕ್ಷೆ ಇವರ ತಾಯಿ ಶ್ರೀಮತಿ ಭಾನುಲತಾ ಇವರು ಕೂಡ ವೇದಿಕೆಗೆ ಬರಬೇಕಾಗಿ ವಿನಂತಿ.
ವಿದ್ಯಾರ್ಥಿಗಳು ಬಂದಿರತಕ್ಕಂತಹ ವಿದ್ಯಾರ್ಥಿಗಳು ವೇದಿಕೆಗೆ ಬರಬೇಕಾಗಿ ವಿನಂತಿ. ಇದನ್ನು ಪ್ರಥಮವಾಗಿ ಬ್ಯಾಂಕಿನ ಅಧ್ಯಕ್ಷರು ಇವರಿಗೆ ನೀಡಬೇಕಾಗಿ ವಿನಂತಿ. ಅನ್ವಿತ್ JS ಇವರು ವೇದಿಕೆಗೆ ಬರಬೇಕಾಗಿ ವಿನಂತಿ. ಆದಷ್ಟು ಬೇಗ ಬಂದು ಈ ಒಂದು ಅನ್ವಿತ್ JS
ಅವರಿಗೆ ಇನ್ನಷ್ಟು ಸ್ಫೂರ್ತಿ ನೀಡಬೇಕಾಗಿ ವಿನಂತಿ. ಕಾರ್ಯಕ್ರಮ ಸಂಖ್ಯೆ 15 ಅಧ್ಯಕ್ಷರ ಅನುಮತಿ ಮೇರೆಗೆ ಇನ್ನಿತರ ವಿಷಯಗಳು, ಬ್ಯಾಂಕಿನ ಅಭಿವೃದ್ಧಿ ಬಗ್ಗೆ ಸದಸ್ಯರ ಸಲಹೆ ಸೂಚನೆಗಳು. ಅದೇ ರೀತಿ ಸನ್ಮಾನಿಸಲ್ಪಟ್ಟಂತಹ ಠೇವಣಿದಾರರು, ಸಾಲಗಾರರು, ವಿದ್ಯಾರ್ಥಿಗಳು ಏನಾದರೂ ಈ ಒಂದು ಸಂದರ್ಭದಲ್ಲಿ ಶುಭ ನುಡಿಯಲಿಕ್ಕಿದ್ದಲ್ಲಿ ದಯವಿಟ್ಟು ವೇದಿಕೆ ಹತ್ತ ಬರಬೇಕಾಗಿ ವಿನಂತಿ. ಸನ್ಮಾನಿಸಲ್ಪಟ್ಟಂತಹ ಠೇವಣಿದಾರರು, ಸಾಲಗಾರರು ಹಾಗೂ ವಿದ್ಯಾರ್ಥಿಗಳಿಂದ ಹಿತ ನುಡಿ. ನಮ್ಮ ಬ್ಯಾಂಕಿನ ಹಲವಾರು ಹುದ್ದೆಗಳಲ್ಲಿ ಸೇವೆ ಕಲಿಸಿ ಶಾಖಾ ವ್ಯವಸ್ಥಾಪಕ ಹುದ್ದೆಯಲ್ಲಿ ನಿವೃತ್ತಿಗೊಂಡಂತಹ ಶ್ರೀ ದಯಾನಂದ್ ಬಿ ಇವರು ಉತ್ತಮ ಠೇವಣಿ ಇರಿಸಿ ಇವತ್ತು ಉತ್ತಮ ಠೇವಣಿದಾರ ಎಂದು ಸನ್ಮಾನ ಗಳಿಸಿದ್ದಾರೆ. ಅವರಿಂದ ಒಂದು ಹಿತ ನೋಡಿ. ಸನ್ಮಾನ್ಯ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಡೈರೆಕ್ಟರ್ ಅವರೇ, ಪ್ರಧಾನ ವ್ಯವಸ್ಥಾಪಕರೇ, ಶಾಖಾ ವ್ಯವಸ್ಥಾಪಕರುಗಳೇ, ನನ್ನ ಸಿಬ್ಬಂದಿ ಮಿತ್ರರೇ ಹಾಗೂ ಸದಸ್ಯರೇ, ಈ ವರ್ಷದ ಸಾಲಿನಲ್ಲಿ ನನ್ನನ್ನು ಕರೆಸಿ ಸನ್ಮಾನಿಸಿರುವುದು ನನಗೆ ತುಂಬ ಸಂತೋಷ ತಂದಿದೆ. ಯಾಕೆಂದರೆ ನಾನು ನಿರೀಕ್ಷೆ ಮಾಡಿರಲಿಲ್ಲ. ಅನಿರೀಕ್ಷಿತವಾಗಿ ನನ್ನನ್ನು ಸನ್ಮಾನಿಸಿರುವುದು ನಾನು ಎಂದಿಗೂ ಮರೆಯುವುದಿಲ್ಲ. ಒಂದು ಮಧ್ಯಾಹ್ನ ನನಗೆ ಮಾರ್ಕೆಟ್ ರೋಡ್ ಶಾಖೆಯಿಂದ ಅನಿತಾರವರು ನನಗೆ ಫೋನ್ ಮಾಡ್ತಾರೆ, ಈ ವರ್ಷ ಠೇವಣಿ ಸಂಬಂಧ ನಿಮ್ಮ ಹೆಸರನ್ನು ನಾವು ಸೂಚಿಸಿದ್ದೇವೆ, ನೀವು ಖಂಡಿತವಾಗಿಯೂ ಕಾರ್ಯಕ್ರಮಕ್ಕೆ ಬರಲೇಬೇಕು ಎಂದಾಗ ನಾನು ಬೇಡ, ಬರುವುದಿಲ್ಲ ಎಂದಿದ್ದೆ. ಅದು ಬೇಡ, ನೀವು ಬೇರೆಯವರಿಗೆ ಯಾರಾದರೂ ಕೊಡಿ ಅಂತ ಹೇಳಿದ್ದೆ. ಇಲ್ಲ, ಇದು ನಮ್ಮ ಸರ್ವಾನುಮತ ತೀರ್ಮಾನ, ನೀವು ಖಂಡಿತ ಕಾರ್ಯಕ್ರಮಕ್ಕೆ ಬರಲೇಬೇಕೆಂದಾಗ ನಾನು ಒಪ್ಪಿಕೊಂಡಿದ್ದೇನೆ. ನಾನು ಬ್ಯಾಂಕಿನಿಂದ ನಿವೃತ್ತಿ ಆದಾಗ ನನ್ನ ಬ್ಯಾಂಕಿನ ನನ್ನ ನೆಚ್ಚಿನ ಮೊತ್ತವನ್ನು ಠೇವಣಿ ಸ್ವರೂಪದಲ್ಲಿ ನಮ್ಮ ಬ್ಯಾಂಕಿನಲ್ಲಿ ಇಟ್ಟಿರುತ್ತೇನೆ. ಅಲ್ಲದೆ ನನ್ನ ಸೇವಾ ಸಮಯದಲ್ಲಿ ಮನೆ ಕಟ್ಟುವ ಸಂದರ್ಭದಲ್ಲಿಯೂ ಕೂಡ ನಮ್ಮ ಬ್ಯಾಂಕಿನಿಂದಲೇ ಮನೆ ಸಾಲ ಪಡೆದಿರುತ್ತೇನೆ. ಯಾಕೆಂತ ಹೇಳಿದರೆ ನನಗೆ ಬ್ಯಾಂಕಿನ ಮೇಲಿರುವ ಅಭಿಮಾನ ಹಾಗೂ ನನಗೆ ಅನ್ನ ಕೊಟ್ಟ ಸಂಸ್ಥೆ ಅದು ಯಾವತ್ತೂ ನನಗೆ ಮರೆಯಲು ಸಾಧ್ಯವಿಲ್ಲ. ಕೊನೆಯಲ್ಲಿ ಈ ಬ್ಯಾಂಕು ರಾಜ್ಯಕ್ಕೆ ಮಾದರಿ ಬ್ಯಾಂಕ್ ಆಗಲಿ ಹಾಗೂ ಶ್ರೀ ಭಗವತಿ ಮಾತೆಯ ಸಂಪೂರ್ಣ ಆಶೀರ್ವಾದ ಈ ಬ್ಯಾಂಕಿಗೆ ಹಾಗೂ ಸಿಬ್ಬಂದಿಗೆ ಇರಲಿ ಎಂದು ಬೇಡುತ್ತಾ ನನ್ನ ಮಾತನ್ನು ಕೊನೆಗೊಳಿಸುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಜಪ್ಪು ಶಾಖೆಯ ಎಲ್ಲ ಸಿಬ್ಬಂದಿ ವರ್ಗ ಇನ್ನು ಮುಂದಕ್ಕೆ BC ರೋಡ್ ಶಾಖೆಯ ಎಲ್ಲ ಸಿಬ್ಬಂದಿಗಳು ತಯಾರಾಗಿರಬೇಕು. BC ರೋಡ್ ಶಾಖೆಯ ಎಲ್ಲ ಸಿಬ್ಬಂದಿಗಳು ವೇದಿಕೆ ಹತ್ತ ಬರಬೇಕಾಗಿ ವಿನಂತಿ.
ತರಲು ಯಾವ ರೀತಿ ಮುಂದಕ್ಕೆ ತರಬಹುದು ಎನ್ನುವ ಒಂದು ಉದ್ದೇಶವಿಟ್ಟು ಇಲ್ಲಿ ಕ್ಷೇತ್ರದ ಒಂದು ಅಧ್ಯಕ್ಷರಾದಂಥ ಶ್ರೀ ಗಣೇಶ್ ಕುಂಟಲ್ಪಾಡಿ ಇವರಿಂದ ಹಿತ ನೋಡಿ. ಪ್ರಥಮವಾಗಿ ಮಾತೆ ಭಗವತಿ ವಂದಿಸುತ್ತಾ, ಭಗವತಿ ಕೋಆಪರೇಟಿವ್ ಬ್ಯಾಂಕ್ ಇದರ 48ನೇ ವರ್ಷದ ವಾರ್ಷಿಕ ಮಹಾಸಭೆಯ ಅಧ್ಯಕ್ಷ ವಹಿಸಿದ ನನ್ನ ಮಿತ್ರರಾದಂಥ ಸನ್ಮಾನ್ಯ ಶ್ರೀ ಮಾಧವರವರೇ ಹಾಗೂ ಉಪಾಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ದೇವದಾಸ್ ಅವರೇ ಹಾಗೂ ಎಲ್ಲ ನಿರ್ದೇಶಕ ಮಂಡಳಿಯವರೇ, ಬ್ಯಾಂಕಿನ ಎಲ್ಲ ಸಿಬ್ಬಂದಿಗಳೇ, ಎಲ್ಲ ಶೇರ್ ಹೋಲ್ಡರ್ರೇ, ಬ್ಯಾಂಕಿಗೆ ಇವತ್ತು ಬ್ಯಾಂಕಿನಿಂದ ಪಡೆದಂಥ ಈ ವಿದ್ಯಾರ್ಥಿಗಳಿಂದ ಪಡೆದಂಥ ಎಲ್ಲ ವಿದ್ಯಾರ್ಥಿಗಳೇ ಹೆತ್ತವರೇ, 1977ರಲ್ಲಿ ಜನವಾದಂಥ ನಮ್ಮ ಈ ಭಗವತಿ ಸಂಸ್ಥೆ ದಿವಂಗತ ಜಗನ್ನಾಥರ ಒಂದು ದಿವ್ಯಾಸದಲ್ಲಿ ಸ್ಥಾಪನೆ ಆಯಿತು. ಆ ಬಳಿಕ ಕೆಲವೊಂದು ಬದಲಾವಣೆಗಳ ಮೂಲಕ ಅಧಿಕಾರ ಬದಲಾವಣೆಯಾಗಿ ಈಗ ಸದ್ಯಕ್ಕೆ ನಮ್ಮ ಮಿತ್ರರಾದಂಥ ಸನ್ಮಾನ್ಯ ಶ್ರೀ ಮಾಧವರವರ ಮುಂದಾಳತನದಲ್ಲಿ 2 ವರ್ಷಗಳ ಮುಂದಾಳತನದಲ್ಲಿ ನಾವಿವತ್ತು 48ನೇ ವರ್ಷದ ಒಂದು ಮಹಾಸಭೆಯನ್ನು ಆಚರಿಸಿದ್ದೇವೆ. ಅವರ ದಿವ್ಯಾಸದಲ್ಲಿ ಹೋದ ವರ್ಷ ಮಾರ್ಚ್ ತಿಂಗಳಲ್ಲಿ ಪುತ್ತೂರಲ್ಲಿ ಒಂದು 8ನೇ ಬ್ರಾಂಚನ್ನು ಉದ್ಘಾಟನೆ ಮಾಡಿದ್ದೇವೆ. ಅದೇ ಪ್ರಕಾರ ಇನ್ನೂ ಕೂಡ ಒಂದು 2-3 ಬ್ರಾಂಚ್ ಮಾಡುವಂಥ ಉದ್ದೇಶ ಇಟ್ಟುಕೊಂಡಿದ್ದಾರೆ ಅಂತೇಳಿ ಅವರಿಂದ ಕೇಳಿ ಪಡೆದುಕೊಂಡಿದ್ದೇನೆ. ಆದರೂ ಎಲ್ಲರೂ ಹೇಳಿದಾಗೆ ಬಂಡವಾಳದ ಶೇರ್ ಹೋಲ್ಡರ್ಗೆ ನಾವು ಕೊಡೋ ಡಿವಿಡೆಂಟ್ ಭಾಳ ಕಮ್ಮಿ ಅಂತ ಎಲ್ಲರೂ ಹೇಳಿದ್ದಾರೆ. ಅದಕ್ಕೆ ಸಮಜಾಯಿಸಿಕೊಟ್ಟು ಪಾಪ ನಮ್ಮ ಅಧ್ಯಕ್ಷರು ಒಳ್ಳೆಯ ಒಂದು ಉದಾಹರಣೆ ಕೊಟ್ಟಿದ್ದಾರೆ. ಆದರೂ ಮುಂದಿನ ವರ್ಷಗಳಲ್ಲಿ 10% ಕಮ್ಮಿ ಆಗದಂತೆ ದಯಮಾಡಿ ಅದನ್ನು ಅವರು ಆಗದಂತೆ ವಹಿಸ್ಕೊಳ್ಬೇಕು. ಅದಕ್ಕೆ ಬೇಕಾದಂಥ ಪೂರಕವಾದಂಥ ಸಹಾಯವನ್ನು ಎಲ್ಲ ಸಿಬ್ಬಂದಿ ವರ್ಗ ಮಾಡಬೇಕು. ಯಾಕಂತ ಹೇಳಿದರೆ ಒಬ್ಬರಿಂದ ಡೈರೆಕ್ಟರ್ಗಳು ಯಾರು ಮಾಡಲಿಕ್ಕೆ ಆಗೋದಿಲ್ಲ. ನಮ್ಮ ಕೆಲಸ ದೇವರ ಕೆಲಸ ಅಂತ ಹೇಳಿಕೊಂಡು ನಾವು 46 ನಮ್ಮ ಇಲ್ಲಿಯ ಆಫೀಸ್ ಬ್ಯಾರರ್ಸ್ ಆಗಲಿ, ಮ್ಯಾನೇಜರ್ ಆಗಲಿ, ಎಲ್ಲ ಸಿಬ್ಬಂದಿಗಳು ದುಡಿದು ನಮ್ಮ 6 ಗಂಟೆಗಿಂತ ಸ್ವಲ್ಪ 2 ಗಂಟೆ 8 ಗಂಟೆಗಿಂತ ಸ್ವಲ್ಪ ಜಾಸ್ತಿ ದುಡಿದು ಆದಷ್ಟು ಗ್ರಾಹಕರಲ್ಲಿ ಒಂದು ನಗುಮುಖದ ಸೇವೆಯನ್ನು ಕೊಟ್ಟು ನಮ್ಮ ಆದಾಯ ಹೆಚ್ಚಾಗಬೇಕಂದ್ರೆ ನಮಗೆ ಆದಷ್ಟು FD ಬೇಕು. FD ಬೇಕಂತ ಹೇಳಿದರೆ ಆ FDಗೆ ನಾವೆಲ್ಲ ಸಹಕಾರ ಮಾಡಬೇಕು. ನಮ್ಮ ಸಿಬ್ಬಂದಿ ವರ್ಗ ಆಗಿರ್ಬೋದು, ನಮ್ಮ ಡೈರೆಕ್ಟರ್ ಆಗಿರ್ಬೋದು, ನಾವಾಗಿ ಯಾರಾದರೂ. ಈಗ ನೋಡಿ ನಮಗೆ ದೇವರ ದಯದಲ್ಲಿ ಲಿಮಿಟ್ ಜಾಸ್ತಿ ಆಗಿದೆ. ಸಾಧಾರಣ 50 ಲಕ್ಷ 1 ಕೋಟಿವರೆಗೂ ಕೊಡಲಿಕ್ಕೆ ಅವಕಾಶ ಇದೆ. ಆದರೆ ಮಾತ್ರ FD ಸ್ವಲ್ಪ ಕೊರತೆ ಇದೆ. ಆ FDಗೆ ಎಲ್ಲರೂ ಆದಷ್ಟು ನಮಗೆ FD ಕೊಡುವಾಗ ಮಾಡಬೇಕು. ಮುಂದಿನ ವರ್ಷಗಳಲ್ಲಿ ಆ FD ಇದ್ದ ಕಾರಣ ನಮಗೆ ಆದಷ್ಟು ನಾವು ಒಳ್ಳೆಯ ಗ್ರಾಹಕರಿಗೆ ನಾವು ಸಾಲ ರೂಪದಲ್ಲಿ ಕೊಟ್ಟು ಆ ಸಾಲವನ್ನು ನೋಡಿದರೆ 1% ನಿಲ್ಲಿಸಿದ್ದಾರೆ. ನನಗೆ ಭಾಳ ಖುಷಿ ಆಗ್ತುಂಟು. ಆ ಸಾಲ ಮರುಪಾವತಿ ಮಾಡುವಂಥ ಎಲ್ಲ ಆ ವರ್ಗ ಮರುಪಾವತಿ ಮಾಡಿ NPA ಝೀರೋಕ್ಕೆ ತಂದಿಟ್ಟು ನಮ್ಮ ಗ್ರಾಹಕರಿಗೆ ಆದಷ್ಟು ನಾವು ಡಿವಿಡೆಂಟ್ ಜಾಸ್ತಿ ಕೊಡುವಾಗ ಪ್ರಯತ್ನ ಮಾಡಬೇಕಂತ ಹೇಳ್ತಾ, ಆ ಭಗವತಿ ಮಾತೆ ಅವರಿಗೆಲ್ಲ ಆಯುರಾರೋಗ್ಯ ಸುಖ ಸಂಪತ್ತು ಕೊಟ್ಟು ಕಾಪಾಡಲಿ, ಆ ಒಳ್ಳೆ ಕೆಲಸ ಮಾಡುವ ಆ ಮನೋಭಾವ ಅವರಿಗೆ ಕೊಡಲಿ ಅಂತ ಹೇಳ್ತಾ, ನನಗೆ ಸನ್ಮಾನ ಮಾಡಿ ನಾನು ಮಾತಾಡಿಕೊಂಡು ಅವಕಾಶ ಕೊಟ್ಟಂಥ ಎಲ್ಲ ನಮ್ಮ ಬ್ಯಾಂಕ್ನ ಅಧ್ಯಕ್ಷರಿಗೂ ಸರ್ವ ಸದಸ್ಯರಿಗೂ ವಂದಿಸಿಕೊಳ್ತಾ ನಾನು ಮಾತುಕೊಳ್ತೇನೆ. ಜೈ ಹಿಂದ್, ಜೈ ಭಗವತಿ, ಜೈ ಕರ್ನಾಟಕ. ಅಪ್ಪೆ ಭಗವತಿ ಮಾತೆಗೆ ವಂದಿಸ ಮೊಲು ಉಂತದು ಪಾತೇರ್ನಾಗ ಪೂರಕಲ್ಲ ಕನ್ನಡಡೆ ಪಾತೇರೊಂದುಲ್ಲೇರೆ ಯಾನೆ ಒಂಜಿ 5 ನಿಮಿಷ ತೊಳೋಟು ಪಾತೇರ್ವೆ. ವೇದಿಕೆ ಪುನ ಎನ್ನ ಬ್ಯಾಂಕ್ದ ಅಧ್ಯಕ್ಷರೇ, ಮಾಜಿ ಅಧ್ಯಕ್ಷರೇ, ಅಂಚನೆ ಪೂರಾ ನಿರ್ದೇಶಕರ್ನಕ್ಲೆ GML ಬೊಕ್ಕ ಮೂಲ ಸೇರ್ದಿತ್ತಿನಂಚಿನ ಬ್ಯಾಂಕ್ದ ಸದಸ್ಯರೇ, ಅಂಚನೆ ಎಡ್ಡೆ ಮಾರ್ಕ್ ದೇತೊಂದು ನಮ ಕೊರ್ಪುನಂಚಿನ ದಾದ ಎಲ್ಲೇ ಒಂಜಿ ಕಾಣಿಕೆ ಉಂಡು ಐನು ದೆತೊನೇರೆ ಬತ್ತಿನ ಜೋಕುಲೆ ಪೂರಕ್ಲೆಗ್ಲ ವಂದನೆ. ಬ್ಯಾಂಕ್ದ ಮಸ್ತ್ ವಿಷಯನು ನಮ್ಮ ಅಧಿಕಾರಿನಕ್ಲ ಅಧ್ಯಕ್ಷರೇ ಬೊಕ್ಕ GM ಪುರ ಪಂಡೇರೆ ಯಾನು ಬ್ಯಾಂಕ್ದ ವಿಷಯನು ಬುಡ್ದು ಎಲ್ಲೆಲ್ಲೇ ಒಂಜಿ 2 ವಿಚಾರನು ಪನ್ಪೆ. ಇತ್ತೆ ನಮ್ಮ ಉಮೇಶ್ ಸರ್ ಪಂಡೇರೆ ಬ್ಯಾಂಕ್ ಡಿವಿಡೆಂಟ್ ಬಾರಿ ಕಮ್ಮಿ ಕೊಡ್ತೀರೆಂದೆ ಆರು ನಮ್ಮ ಬ್ಯಾಂಕ್ದ ಬಾರಿ ಮಲ್ಲ ಡೆಪಾಸಿಟರೇ ಅಂಚನೆ ಬೇತಕ್ಕೆಲ್ಲ ಈ ಬ್ಯಾಂಕ್ ಡೆಪಾಸಿಟ್ ದೀತಾರೆ. ಬತ್ತಿನ ನಿಖಲು ಪೂರ ಒಂತೆ ಜನ ಮಾತ್ರ ಎಂಕಲ್ನ ಬ್ಯಾಂಕ್ ವ್ಯವಹಾರ ಮಲ್ತೊಂದುಲ್ಲಾರು. ಇತ್ತೆ ಏರು ಪೂರ ಈ ಎಂಕಲ್ನ ಒಂಜಿ ಎಲ್ಲೇ ಒಂಜಿ ದಾದ ಧನ ಸಹಾಯನು ದೆತೊಂದರ ನಿಖಲ್ ಪೂರ
ಎಂಕಲ್ನ ಬ್ಯಾಂಕ್ಡ್ ನಿಕ್ಕಲ್ನ ಒಂಜೊಂಜಿ SB ಅಕೌಂಟನ್ನು ಕೂಡ ಓಪನ್ ಮಲ್ತದೆ ದಯನ್ ಪಂಡ ನನೈತೆ ನಮ್ಮ ಬ್ಯಾಂಕ್ಡೆ ಪೂರ ವ್ಯವಹಾರವನ್ನು ಮಲ್ಪನಂಚಿನ ವ್ಯವಸ್ಥೆಯನ್ನು ನಮ್ಮ ಒಂಜಿ ವಾರಡು ಮಲ್ತೊಂದುಲ್ಲ ಪೂರ ಆಯ್ತಾ ಬೇಲೆ ಆವೊಂದುಂಡು ನಿಖಿಲ್ನ ಕೂಡ ಎಂಕಲ್ನ ಬ್ಯಾಂಕ್ಡ್ ಒಂಜಿ SB ಅಕೌಂಟನ್ನು ಓಪನ್ ಮಲ್ತದೆ ನಿಖಿಲ್ನ ಸಹಕಾರ ಇಲ್ಲ ನಿಖಿಲ್ ಎಂಕ್ಲೆಗೆ ಕೊರಡು ಪಣದ ನಿಖಿಲ್ಡಕ್ಕೆ ಏನೊಂದಿಲ್ಲ ಅಂಚನೆ ಶಾಲೆ ಶುರುವಾಯಿರ ಆನಗ ಜೋಕ್ಲೆಗೆ ಫೀಸ್ ಕಟ್ಟರೆ ಕಷ್ಟ ಆಪನಂಚಿನ ಸಂದರ್ಭಡು ಸದಸ್ಯರಾಯಿನ ನಿಖಿಲ್ ಪೂರ ನಿಕ್ಲೆಗ್ ದಾದಂಡ ಎಲ್ಲಿ ಒಂಜಿ ಅಮೌಂಟ್ದ ಸಾಲ ಬೋಡುಂದಾಂಡ ಒಂಜಿ 25,000 50,000 1 ಲಕ್ಷ ಮುಟ್ಟದ ಸಾಲ ಬೋಡುಂದಾಂಡ ನಮ್ಮ ಬ್ಯಾಂಕ್ದ ಎನ್ಮ ಶಾಖೆ ಉಂಡು ಈ ಎನ್ಮ ಶಾಖೆಡು ಒವ್ವಾಂಡ ಒಂಜಿ ಶಾಖೆಡು ಪೋದು ನಿಖಿಲ್ ಸಾಲದ ಅರ್ಜಿನ ಕೊರಿಯರ್ನಾಂಡ ಐಕ್ ಸೂಕ್ತವಾಯಿನ ಜಾಮೀನನ್ನು ಕೊರಿಯರ್ನಾಂಡ ಎಚ್ಚದಾಲ ನಿಕ್ಲೇನೆ ಬ್ಯಾಂಕ್ಗೆ ಅಲೆಪಾವಂದೆ ಇಮ್ಮಿಡಿಯೇಟ್ ಆದ ನಿಕ್ಲಿನ ಜೋಕಲ್ನ ಫೀಸ್ ಕಟ್ಟುನಂಚಿನ ವ್ಯವಸ್ಥೆಗೆ 50,000 1 ಲಕ್ಷ ಸಾಲದ ರೂಪಡು ನಮ್ಮ ಇಮ್ಮಿಡಿಯೇಟ್ ಆದ ಕೊರ್ಪ ಪನ್ಪುನಂಜಿ ವ್ಯವಸ್ಥೆನೆ ಯಾನ್ ನಿಕ್ಲಿನ ಎದುರು ದಿವಂದಿಲ್ಲ ಎಚ್ಚದಾಲ ನಿಕ್ಲೆಗೆ ಬಂಗ ಆಪುಜಿ ಒಂಜಿ ಜನ ಸಾಲ ದೆಪ್ಪುಂದಾಂಡ 2 ಜನ ಶೂಟಿ ಕೊರ್ಲೆ ಆ 2 ಜನ ಶೂಟಿಲ ಮಲ್ಲದಲ ದಯನ್ ಪಂಡ ಕೃತ್ಯ ಸಮಯಡು ನಿಕ್ಲೆ ಲೋನ್ ಸಂದವುಂದಾಂಡ ನಿಕ್ಲೆಗ್ಲ ಬಂಗ ಆಪುಜಿ ಬ್ಯಾಂಕ್ ದಕ್ಲೆಗ್ಲ ಬಂಗ ಆಪುಜಿ ಈ ಒಂಜಿ ವಿಚಾರನು ಪನ್ಪೆ ಅಂಚನೆ ಬ್ಯಾಂಕ್ಡ್ ನಿಕ್ಲೆ ಬನ್ನಗ ನಿಕ್ಲೆಗ್ ದಾಲಾಂಡಲ ಅವ್ಯವಸ್ಥೆ ಆದಿತ್ತಂದಾಂಡ ನಿಕ್ಲು ಬನ್ನಗ ನಿಕ್ಲೆನ ನಮ್ಮ ಬ್ಯಾಂಕ್ದ ಸ್ಟಾಫ್ ನಕ್ಲೆ ಸರಿಯಾಯಿನ ರೀತಿಯಲ್ಲಿ ಸ್ಪಂದಿಸಿಜಿಂದಾಂಡ ಅತಂದಾಂಡ ನಿಕ್ಲೆಗೆ ಮಸ್ತ್ ಸಮಸ್ಯೆ ಆದಿತ್ತಂದಾಂಡ ಐತ ಬಗ್ಗೆ ನಮ್ಮ ಹಿರಿಯಕ್ಲೆಗೆ ತೆರಿಪಾಂಡಲ ಇಮ್ಮಿಡಿಯೇಟ್ ಆದ ಐಕ್ ಎಂಕಲ್ ಬೋಡಿತ್ತಿನ ವ್ಯವಸ್ಥೆನ ಮಲ್ಪುವ ಪಂಡದೆ ಈ ಸಂದರ್ಭಡಿ ಅನ್ಪನ್ಪೆ ಪ್ರತಿ ಒಂಜಿ ವಿಚಾರಲ ಬ್ಯಾಂಕ್ ಇತ್ತೆ ಲಾಭಗ ಪೋವಡುಂದಾಂಡ ಸದಸ್ಯರ ನಕಲೆ ಆಯ್ನಾತ್ ನಮಕ್ ಸಹಕಾರ ಮಲ್ಪೊಡು ಒಂಜಿ ಬಿಸ್ನೆಸ್ ದಕ್ಲೆ ಏರ್ಲ ಇತ್ತಂದಾಂಡ ನಿಕ್ಲೆಗೆ ಕೂಡ ಸಾಲದ ರೂಪಡು ಕೂಡಲೇ ವ್ಯವಸ್ಥೆ ಮಲ್ಪುನ ಒಂಜಿ ಅವಕಾಶನ್ಲ ಎಂಕ್ಲಿತೆ ದಿವೊಂದುಲ್ಲ ನನ್ನ 5ನೇ ವರ್ಷಗೆ ನಮ್ಮ ಕೈತಲ್ ಉಲ್ಲಾಯ್ತೆ ಈ ಕರ್ಣ ವರ್ಷ ಪುತ್ತೂರ್ಡು ಒಂಜಿ ಬ್ರಾಂಚ್ ಮಲ್ತ ಪುತ್ತೂರ್ದ ಪರಿಸರದಕ್ಲೆ ಇತ್ತೆ ಎಡ್ಡೆ ಒಂಜಿ ರೆಸ್ಪಾನ್ಸ್ ಕೊರೊಂದುಲ್ಲೆರೆ ಕೂಡ ಒಂಜಿ 2 ಬ್ರಾಂಚಿನ ಮಲ್ಪಡೊಂದು ಎಂಕ್ಲು ಪ್ರಯತ್ನ ಬರೊಂದುಲ್ಲ ನಿಕ್ಲನ ಪೂರ ಸಹಕಾರ ಇತ್ತಂದಾಂಡ ಆ ಒಂಜಿ 2 ಬ್ರಾಂಚಿನ ಆಯ್ನಾತ್ ಬೇಗ ಮಲ್ಪೆರೆ ಎಂಕ್ಲು ಪ್ರಯತ್ನ ಮಲ್ಪುವ ನಿಕ್ಲೆಗೆ ಪೂರ ಎಂಕ್ಲನ ಬ್ಯಾಂಕ್ಡ್ದು ಆಯ್ನಾತ್ ಒಂಜಿ ಸಹಾಯ ಮಲ್ಪೆರೆ ಪ್ರಯತ್ನ ಮಲ್ಪುವ ಪನೊಂದು ಎಂಕ್ ಪಾತ್ರೆ ಅವಕಾಶ ಕೊರ್ನ ಆಡಳಿತ ಮಂಡಳಿಗ್ಲ ನಿಕ್ಲೆಗೆ ಪೂರ ಎನ್ನ ವಂದನೆ ಪನೊಂದು ಒಂಜಿ ಗುರ್ತೋಡಿತ್ತಿನ ಪೊಪ್ಪಮ್ಮ ಅವಾರ್ಡ್ ಏನ ಫ್ರೆಂಡ್ಸ್ ನಕಲ್ನ ಅವಾರ್ಡ್ RD ಅತ್ತಿಂದ SP ದೀದ್ SP ಅಕೌಂಟ್ ಮಾತದೆ ಎಂಕಲ್ನ ಬ್ಯಾಂಕ್ ನನಾತ್ ಸಹಕಾರ ಕೊಡು ಪಂತೆ ಆರೆ ನಿಖಿಲೆಡ ವಿನಂತಿ ಮಂದಿದ್ದೇನೆ ದಯಮಾಂತ್ ಮಾತೆಲ್ಲ ಸೇರಿದೆ ನಮ್ಮ ಮಾತಾ ಈ ಬ್ಯಾಂಕ್ನ ಉತ್ತರೋತ್ತರ ಅಭಿವೃದ್ಧಿ ಮಾಡ್ತಾರೆ ಶ್ರಮಿಸಿಕಪ್ಪ ಅನ್ನೊಂದು ಅವರಿಗೆ ಈ ಪುರ್ತುಡು ಧನ್ಯವಾದ ಪನ್ನೊಂದು ಇನ್ನು ಮುಂದಕ್ಕೆ ಕೊನೆಯದಾಗಿ ಅಧ್ಯಕ್ಷರ ಮಾತು ನಮ್ಮ ಬ್ಯಾಂಕಿನ ಅಧ್ಯಕ್ಷರಾದಂತಹ ಶ್ರೀಯುತ ಮಾಧವ BM ಇವರಿಂದ 50ನೇ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡಲಿಕ್ಕಿದ್ದೇವೆ 50ನೇ ವರ್ಷದ ವಾರ್ಷಿಕೋತ್ಸವ ಅಂತ ಹೇಳಿದರೆ ಆ ಒಂದು ಇಡೀ ವರ್ಷವನ್ನು ನಾವು ಸೆಲೆಬ್ರೇಷನ್ ಮಾಡಬೇಕು ಅದನ್ನು ಯಾವ ರೀತಿಯಲ್ಲಿ ಮಾಡಬೇಕು ಅಂತೇಳಿ ನಾವು ಆಲೋಚನೆ ಮಾಡ್ತಾ ಇದ್ದೇವೆ ಆ ಸಂದರ್ಭಗಳಲ್ಲಿ ಕೂಡ ನಮ್ಮ ಬ್ಯಾಂಕಿನ ಅಭಿವೃದ್ಧಿ ಬಹಳ ಮುಂದೆ ಹೋಗಬೇಕು ಎಲ್ಲ ರೀತಿಯಲ್ಲಿ ಕೂಡ ನಮಗೆ ನಮ್ಮ ಬ್ಯಾಂಕಿನ ಟ್ರಾನ್ಸಾಕ್ಷನ್ಸ್ ಏನಿದೆ ಅದೀಗ ಆನ್ಲೈನಿಗೆ ಬಂದಿಲ್ಲ ಇನ್ನು ಅದನ್ನು ಆನ್ಲೈನಿಗೆ ಬರುವ ರೀತಿಯಲ್ಲಿ ನಾವು ತ್ವರಿತವಾಗಿ ಆ ಕೆಲಸದಲ್ಲಿದ್ದೀವಿ ಮುಂದಿನ ವರ್ಷ ಕಳೆದ ಸಲ ನಾವು ಹೇಳಿದ್ದೇವೆ ಹೇಗಾದರೂ ಮಾಡಿ ನಾವು ಅದನ್ನು ಇನ್ನೊಂದು ಬ್ರಾಂಚ್ ನಾವು ಓಪನ್ ಮಾಡಿದ್ದೇವೆ ಕಳೆದ ವರ್ಷದಾಗಿ ಈ ವರ್ಷ ಕೂಡ ಬಹಳ ಪ್ರಯತ್ನ ಇದೆ ಒಟ್ಟು 50ನೇ ವರ್ಷ ಬಹಳ ಗ್ರ್ಯಾಂಡಾಗಿ ನಮ್ಮಲ್ಲಿ ನಡಿಬೇಕು ಯಾಕೆಂದರೆ ಇದು 50 ವರ್ಷ ನಾವು ಇಲ್ಲಿ ಆಚರಣೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ನಾನು ಕಳೆದ ಸಲ ಹೇಳಿದ್ದೇನೆ ನಮ್ಮ ಬ್ಯಾಂಕ್ ನಿಂತ ನೀರಾಗಬಾರ್ದು ಹರಿಯುವ ನೀರಾಗಿರಬೇಕು ಅಂತೇಳಿ ಹೇಳಿದ್ದೆ ಅದಕ್ಕೆ ಆ ದೃಷ್ಟಿಯತ್ತ ನಾವು ಮುಂದೆ ಸಾಗಬೇಕಾಗಿದೆ ಅದು ನಾವು ಮಾತ್ರ ಅಲ್ಲಿ ಕಾರ್ಯಕ್ರಮ ಹಾಕಿದರೆ ಸಾಲದು ಇದಕ್ಕೆಲ್ಲ ಬ್ಯಾಕ್ ಬೋನ್ ಆಗಿ ಅದರ ಕಂಪ್ಲೀಟ್ ಜವಾಬ್ದಾರಿಯನ್ನು ನಮ್ಮ ಸಿಬ್ಬಂದಿಗಳು ತಗೊಳ್ತಾರೆ ಅವರು ರೈಟ್ ಸ್ಪಿರಿಟ್ನಲ್ಲಿ ಇದನ್ನು ತಗೊಂಡು ನಮ್ಮ ಇಡೀ ಇನ್ಸ್ಟಿಟ್ಯೂಷನ್ನ 50ನೇ ವರ್ಷದಕ್ಕೆ ಒಂದು ಐತಿಹಾಸಿಕವಾದಂಥ ಒಂದು ಆ ಡೆವಲಪ್ಮೆಂಟನ್ನು ನಮ್ಮ ಬ್ಯಾಂಕಲ್ಲಿ ನಾವು ಮಾಡಿಕೊಡ್ತೇವೆ ಅಂತೇಳಿ ನಮ್ಮ ಸಿಬ್ಬಂದಿಗಳ ಮುಂದೆ ಖಂಡಿತ ಬರ್ತಾರೆ ಅಂತೇಳಿ ನನಗೆ ವಿಶ್ವಾಸ
ಇದೆ. ಆ ದೃಷ್ಟಿಯಲ್ಲಿ ನಮಗೆ ಬೇಕಾದ ಸಹಕಾರಗಳನ್ನು ನಮ್ಮ ಸದಸ್ಯ ಬಂಧುಗಳು, ನಮ್ಮ ಮಿತ್ರರು, ಹಾಗೆ ನಮ್ಮ ಹಿಂದಿನ ಆಡಳಿತ ಮಂಡಳಿ ಇರುವಂತಹ ಸದಸ್ಯರು ನಮಗೆಲ್ಲ ರೀತಿಯ ಸಹಾಯ ಸಹಕಾರಗಳನ್ನು ಕೊಡಬೇಕು. ಈಗ ತಾನೇ ವಿದ್ಯಾರ್ಥಿಗಳೆಲ್ಲ ನೀವು ಸ್ಕಾಲರ್ಶಿಪ್ಪನ್ನು ಪಡೆದಾಗ ನಾನೇ ನಮ್ಮ ಇವರ ಹತ್ರ ಉಪಾಧ್ಯಕ್ಷ ಹತ್ರ ಹೇಳಿದೆ, ನಮ್ಮ ಇದನ್ನು ಸ್ಕಾಲರ್ಶಿಪ್ಪನ್ನು ಪಡೆದ ಮಕ್ಕಳಲ್ಲಿ ಯಾರಾದರೂ ಒಬ್ಬರು ಮಾತಾಡಬೇಕಿತ್ತಲ್ಲ ಅಂತೇಳಿ. ನಾವು ಅಪರ್ಚುನಿಟಿ ಕೊಟ್ಟರು ಕೂಡ ಯಾರು ಮುಂದೆ ಬರಬೇಕಾಗಿತ್ತು. ನಮ್ಮವರು ಮುಂದೆ ಬರಬೇಕು. ನಾವು ಇಷ್ಟೆಲ್ಲ ಸಹಕಾರ ಮಾಡೋದು ಯಾಕೆ ಅಂತ ಹೇಳಿದ್ರೆ ಅವರು ಎಲ್ಲ ಫೀಲ್ಡಲ್ಲಿ ಈ ನಮ್ಮ ವಿದ್ಯಾರ್ಥಿಗಳು ಮುಂದೆ ಬರಬೇಕು. ಇವತ್ತಿನ ಕಾಲಘಟ್ಟದಲ್ಲಿ ನಡೆಯುವಂಥ ಬೇರೆ ಬೇರೆ ಅನೈತಿಕ ಚಟುವಟಿಕೆಗಳಿದೆ, ಅದನ್ನೆಲ್ಲ ಒಂದು ದೂರಕ್ಕಿಟ್ಟು ಅದನ್ನು ನಾವು ವಿದ್ಯೆಯನ್ನು ನಮ್ಮ ಮುಂದಿನ ಹೆಜ್ಜೆ ಅಂತೇಳಿ ತಿಳ್ಕೊಂಡು ಶ್ರೀದೇವಿಯ ಪ್ರಸಾದವನ್ನು ಇವತ್ತು ನೀವು ಪಡ್ಕೊಂಡಿದ್ದೀರಿ. ಅದರಿಂದ ಮುಂದೆ ಹೋಗುವಾಗ ಎಲ್ಲ ರೀತಿಯಲ್ಲೂ ನಾವು ತಯಾರಾಗಿ ಮುಂದೆ ಹೋಗಬೇಕು. ಮುಂದಿನ ದಿನಗಳಲ್ಲಿ ಇವತ್ತಿನ ಈ ಸಂದರ್ಭದಲ್ಲಿ ವಿದ್ಯಾಭ್ಯಾಸ ಪಡೆಯುವಂಥ ವಿದ್ಯಾರ್ಥಿಗಳು ಇವತ್ತು ಇಲ್ಲಿಂದ ಪಡೆದಂಥ ಪ್ರಸಾದ ಏನಿದೆ ನಿಮ್ಮ ಮುಂದಿನ ಜೀವನಕ್ಕೆ ಅದು ದೊಡ್ಡ ರೀತಿಯಲ್ಲಿ ನಿಮಗೆ ಎಲ್ಲ ರೀತಿಯಲ್ಲಿ ವಿಜಯಶಾಲಿ ಆಗುವಂತೆ ಮಾಡಲಿ. ನಿಮ್ಮ ವಿದ್ಯಾಭ್ಯಾಸ ಇನ್ನಷ್ಟು ಮುಂದುವರಿಲಿ, ನಿಮಗೆ ಬೇಕಾದ ರೀತಿಯಲ್ಲಿರುವಂಥ ಒಳ್ಳೆಯ ಉದ್ಯೋಗ ಸಿಗಲಿ. ಆದರೆ ನೀವು ಮುಂದೆ ಹೋಗುವಾಗ ನೀವು ಇಲ್ಲಿ ಪಡೆದಿರುವಂಥ ಏನು ಪ್ರಸಾದ ಇದೆ ಅದೇ ರೀತಿಯಲ್ಲಿ ಮುಂದಿನ ಪೀಳಿಗೆಗೆ, ಮುಂದಿನ ವಿದ್ಯಾರ್ಥಿಗಳಿಗೆ ಪ್ರಸಾದ ಕೊಡಬೇಕಾದ್ರೆ ನೀವು ಕೂಡ ನಮ್ಮೊಂದಿಗೆ ಸಹಕರಿಸಿ ಅಂತೇಳಿ ಕೇಳ್ತಾ ನಿಮಗೆಲ್ಲರಿಗೂ ವಂದಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಈ ಭಗವತಿ ಮಾತೆಯನ್ನು ಸ್ಮರಿಸುತ್ತಾ ಇಂದಿನ 48ನೇ ಮಹಾಸಭೆಗೆ ಆಗಮಿಸಿದ ಎಲ್ಲ ಸದಸ್ಯರನ್ನು ಗೌರವಪೂರ್ವವಾಗಿ ನಾನು ಧನ್ಯವಾದ ತಿಳಿಸುತ್ತೇನೆ. ಅದೇ ರೀತಿ ಭಗವತಿ ಬ್ಯಾಂಕಿನ ಅಧ್ಯಕ್ಷರಾದ ಬಿ ಮಾಧವ ಮತ್ತು ಉಪಾಧ್ಯಕ್ಷ ದೇವದಾಸ್ ಕೊಲ್ಯ ಮತ್ತು ಮಾಜಿ ಅಧ್ಯಕ್ಷರಾದ ನಾರಾಯಣ್ ಸರ್ ಮತ್ತು ಮಾಜಿ ಉಪಾಧ್ಯಕ್ಷರಾದ ವಿಶ್ವಾಸ್ ಸರ್ ಮತ್ತು BOPನ ಅಧ್ಯಕ್ಷರಾದ ಬಿ ಆನಂದ್ ಮತ್ತು ಎಲ್ಲ ನಿರ್ದೇಶಕರಿಗೆ ನಾನು ಧನ್ಯವಾದ ತಿಳಿಸ್ತೀನಿ. ಅದೇ ರೀತಿ ಪ್ರಧಾನ ವ್ಯವಸ್ಥಾಪಕರು, ಉಪಪ್ರಧಾನ ವ್ಯವಸ್ಥಾಪಕರು ಮತ್ತು ಶಾಖಾ ವ್ಯವಸ್ಥಾಪಕರು ಮತ್ತು ಎಲ್ಲ ಸಿಬ್ಬಂದಿಗಳಿಗೆ ನಾನು ಧನ್ಯವಾದ ತಿಳಿಸ್ತೀನಿ. ಅದೇ ರೀತಿ ಸಭೆಗೆ ಆಗಮಿಸಿದ ಉತ್ತಮ ಠೇವಣಿದಾರರಿಗೂ ಮತ್ತು ಸಾಲವನ್ನು ಸರಿಯಾಗಿ ಮರುಪಾವತಿಸಿದ ಪ್ರಶಸ್ತಿ ಪಡೆದವರಿಗೂ ಎಲ್ಲರಿಗೂ ಧನ್ಯವಾದ ತಿಳಿಸ್ತೀನಿ. ಮತ್ತು ಮಹಾಸಭೆಗೆ ಸಭಾಂಗಣ ಒದಗಿಸಿದ ಕುದ್ರೋಳಿ ಭಗವತಿ ಕ್ಷೇತ್ರ ಆಡಳಿತ ಮಂಡಳಿಯವರಿಗೆ ನಾನು ಕೃತಜ್ಞತೆಯನ್ನು ತಿಳಿಸ್ತೀನಿ. ಅದೇ ರೀತಿ ಮಹಾಸಭೆಗೆ ಉತ್ತಮ ಧನ್ಯವಾದ ನೀಡಿದ ಸೀಮಾ ಎಲೆಕ್ಟ್ರಿಕಲ್ಸ್ ಇವರಿಗೂ ಕೃತಜ್ಞತೆಗಳು. ಅದೇ ರೀತಿ ಫೋಟೋ ವಿಡಿಯೋ ಮತ್ತು ಮಾಡಿದ ಪ್ಯಾರಾ ಸ್ಟುಡಿಯೋವರಿಗೆ ಧನ್ಯವಾದಗಳು. ಅದೇ ರೀತಿ ಊಟೋಪಚಾರ ಮಾಡಿದ ಮಂಗಳ ಕ್ಯಾಟರಿಂಗ್ ಇವರಿಗೂ ಧನ್ಯವಾದಗಳು. ಅದೇ ರೀತಿ ವೇದಿಕೆಯನ್ನು ಕಲ್ಪಿಸಿಕೊಟ್ಟ ಸುಧೀರ್ ಕುಮಾರ್ ಜಪ್ಪು ಇವರಿಗೆ ಧನ್ಯವಾದಗಳು. ಅದೇ ರೀತಿ ಕಾರ್ಯಕ್ರಮವನ್ನು ಸಹಕರಿಸಿದ ಅಬ್ಬಕ್ಕ TV ಚಾನಲ್ ಇವರಿಗೆ ಧನ್ಯವಾದಗಳು. ಮತ್ತು ಪ್ರಾರ್ಥನೆ ಮತ್ತು ಕಾರ್ಯಕ್ರಮ ನಿರೂಪಿಸಿದ ರಮೇಶ್ ಸಾಲೆ ಇವರಿಗೆ ಧನ್ಯವಾದ ತಿಳಿಸುತ್ತಾ ಇನ್ನು ಮುಗಿಸುತ್ತೇನೆ.